Are you excited? Hello! Yay! I'm like a bird! Woohoo! ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಒಂದು ಮಸ್ತ್ ಅಡ್ವೆಂಚರ್ ಮಾಡಕ್ಕೆ ಹೊಂಟೀವಿ. ಐ ಆಮ್ ಸೋ ಎಕ್ಸೈಟೆಡ್. ಅಡ್ವೆಂಚರ್ ಅಂದರೆ ಯಾರಿಗೆ ಎಕ್ಸೈಟ್ಮೆಂಟ್ ಇರೋಂಗಿಲ್ಲ. ಸೊ ವಿಡಿಯೋ ಫುಲ್ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಹಾಕೋದು ಮರಿಬೇಡ್ರಿ. ಸೊ ನೀವು ದೇಶ ಸುತ್ತಕ್ಕೆ ರೆಡಿನಾ? ದೇಶ ಸುತ್ತಿ ನೋಡು. ಸೊ ಟ್ರೈನ್ದಾಗ 1.5 ತಾಸು ಆದಮೇಲೆ ನಾವು ಈ ಜಾಗಕ್ಕೆ ಬಂದ್ವಿ. ಇದು ವರ್ಬಿಯರ್ ಅಂತಂದು ಕೇಬಲ್ ಕಾರ್ ಸ್ಟೇಷನ್ ಇದೆ. ಆ್ಯಕ್ಚುಲಿ ಇದ್ರ ಹೆಸರು ಲಾಶ್ ಶಾಬ್ಲ್ ಅಂತ. ಇಲ್ಲೇನು ಮಾಡೋದಂದ್ರೆ ನಾವು ಕೇಬಲ್ ಕಾರ್ ಹತ್ತಿ ಮ್ಯಾಲೆ ಹೋಗ್ತೀವಿ. ಈಗ ಮ್ಯಾಲೆ ಹೋಗಿಂದ ಅಲ್ಲೇ ಪ್ಯಾರಾಗ್ಲೈಡಿಂಗ್ ಮಾಡ್ತೀವಿ. ಮಸ್ತ್ ಮಜಾ ಇರ್ತೈತಿ. ಇಲ್ಲಿ ಇದ್ರ ಸ್ಟೇಷನ್ ಲಾಶ್ ಶಾಬ್ಲ್ ಅಂತ ಅಲ್ಲಿ ಇಳಿಬೇಕು ವರ್ಬಿಯರ್ದಾಗ. ಆ್ಯಂಡ್ ಆಲ್ರೆಡಿ ಅಲ್ಲಿ ಕಾಣಕತ್ತಾವ. ಓ ಮೈ ಗಾಡ್, ಎಷ್ಟು ಹೈನಾಗದಾರ ಅವರು. ಅಷ್ಟು ಮ್ಯಾಲೆ ಹೋಗಿ ನಾವು ಅಲ್ಲಿಂದ ಪ್ಯಾರಾಗ್ಲೈಡಿಂಗ್ ಮಾಡ್ತೀವಿ. ಸೊ ನಡ್ರಿ ಹೋಗೋಣ, ಹೆಂಗಿರ್ತೈತೆ ನೋಡೋಣ. ಮಜಾ ಅನ್ಸಾತೈತೆ ನಂಗಂತೂ. ಇವತ್ತು ವೆದರ್ ಅಂತೂ ಮಸ್ತ್ ಐತಿ. ಫುಲ್ ಬಿಸಿಲು ಐತಿ, ಥಂಡಿ ಇಲ್ಲ, ಗಾಳಿ ಇಲ್ಲ, ಆ್ಯಂಡ್ ಸ್ವಲ್ಪ ಕೂಲ್ ಐತಿ. ಇಲ್ಲಿ ಸ್ವಲ್ಪ ಕೂಲ್ ಅನ್ಸತೈತಿ, ಮ್ಯಾಲೆ ಇನ್ನೊಂದು ಸ್ವಲ್ಪ ಇರ್ತೈತಿ. ಅದು ಫೈನ್ ಐತಿ, ಸೊಕ್ಕೆ ನಡಿತೈತಿ. ಆ್ಯಕ್ಚುಲಿ ನಮ್ದು 2-3 ಸಲ ಕ್ಯಾನ್ಸಲ್ ಆಗಿತ್ತು ವಿಂಡ್ ಸಂಬಂಧ. ವಿಂಡಿ ಅಂತಂದು ಫೋರ್ಕಾಸ್ಟ್ ಬಂದು ಕೂಡ ಚೇಂಜ್ ಮಾಡೋದು ಪೋಸ್ಟ್ಪೋಂಡ್ ಆಗಿ, ಹಿಂಗಾಗಿ ಫೈನಲಿ ಇವತ್ತು ನಮಗೆ ಸನ್ನಿ ಡೇ ಮಸ್ತ್ ಸಿಕ್ಕೈತಿ. ಎಕ್ಸೈಟೆಡ್ ಅದೇ ನಾ ಅಂತೂ. ಕೇಬಲ್ ಸ್ಟೇಷನಿಗೆ ಒಳಗೆ ಬಂದ್ವಿ. ಕೇಬಲ್ ಕಾರ್ದಾಗ ಒಬ್ಬೊಬ್ರು ಹತ್ತು ಹೋಗ್ಬೇಕು. ಇಲ್ಲಿ ಬೈಕರ್ಸ್ ಎಷ್ಟು ಮಂದಿ ಅದಾರ ಅಂದ್ರೆ ಚಕ್ಕ ಮಂದಿ ಬೈಕಿಂಗ್ ಮಾಡ್ತಾರೆ ಇಲ್ಲಿ. ನೋಡ್ರಿ ಇಲ್ಲಿ ಬೈಕರ್ಸ್ನ ಫುಲ್ ಗೇರಪ್ನಾಗ ರೆಡಿ ಅದಾರ. ಆ್ಯಕ್ಚುಲಿ ಈ ಸೈಕಲ್ ಸದ್ಯಕ್ಕೆ ಈ ಗೊಂಡೋಲದಾಗ ಹಾಕೊಂಡು ಹೋಗ್ತಾರೆ. ಅದಕ್ಕೆ ಒಂದು ಸಪ್ರೇಟ್ ಹಿಂಗೆ ಹ್ಯಾಂಗಿಂಗ್ ಥಿಂಗ್ ಕೊಟ್ಟಿರ್ತಾರೆ ಇಲ್ಲಿ ಹೊರಗೆ ಔಟ್ಸೈಡ್. ಅದು ಬಾಕ್ಸ್ ಏನೈತಲ್ಲ ಗೊಂಡೋಲ, ಅದಕ್ಕೆ ಅವ್ರು ಅದನ್ನ ಹ್ಯಾಂಗ್ ಮಾಡಿಬಿಡ್ತಾರೆ. ಸೈಕಲ್ ಸಣ್ಣ ಸೈಕಲ್ ಇದ್ವು ಅಂದ್ರೆ ಅಫ್ಕೋರ್ಸ್ ನಮ್ಮ ಜೊತೆ ಒಳಗೆ ತೊಗೊಂಡು ಹೋಗೋದು. ಗೊಂಡಲದಾಗ ವ್ಯೂ ನೋಡ್ರಿ, ಇದು ಸೂಪರ್ ಕಾಣತೈತ್ಲ. ಸಮ್ಮರ್ ಸ್ಟಾರ್ಟ್ ಆಗೈತಿ ಈಗ, ಮಸ್ತ್ ಐತಿ. ಎಲ್ಲ ಫುಲ್ ಗ್ರೀನ್ ಆಗೈತಿ. ದೂರ ಒಂದೀಟು ಸ್ನೋ ಕಾಣಿಸ್ತೈತೆ ಅಲ್ಲಲ್ಲಲ್ಲೇ. ಅದಂತೂ ಇನ್ನೂ ಮಜಾ ಅನ್ನಿಸ್ತೈತಿ. ಇಷ್ಟು ಮ್ಯಾಲೆ ಬಂದ್ವಿ. ಈಗ ನಾವು ಮ್ಯಾಲೆ ಹೊಂಟೀವಿ. ಗೊಂಡೋಲಾಸ್ ಅಂತರೂ ಮಾರ್ನಿಂಗ್ 8:30 to 4:30 ಲಾಸ್ಟ್. 4:30 ಅಂತಂದ್ರೆ ಕೆಳಗೆ ಬಂದುಬಿಡ್ಬೇಕು ನಾವು. ಆಮೇಲೆ ಮ್ಯಾಲೆ ಹೋಗೋಕ್ಕೂ 4:30 ಮ್ಯಾಲೆ ಹೋಗಂಗಿಲ್ಲ. 4 o'clock ಮ್ಯಾಲೆ ಬಂದು ಮಾಡಿಬಿಡ್ತಾರೆ ಮ್ಯಾಲೆ ಹೋಗೋಕ್ಕೆ. ಇಲ್ಲಿ ಫಾರ್ಮ್ ಐತಿ, ಕುದುರೆ ಅದಾವು. ವಾವ್, ಗೊಂಡೋಲ ರೈಡ್ ಮಾಡೋದೊಂದು ರೀತಿ ಮಸ್ತ್ ಮಜಾ ಇರ್ತೈತಿ. ಬಿಕಾಸ್ ಇದು ಫುಲ್ 360 ಡಿಗ್ರಿ ವ್ಯೂನಾಗ ನಾವು ಕಾಣಿಸ್ತೈತೆ ನಮಗೆ. ಫುಲ್ ಮೌಂಟೇನ್ ವ್ಯೂ, ಫುಲ್ ಗ್ರೀನರಿ. ವಾವ್, ಚಂದ ಇಲ್ಲೇ ಹಿಂಗೆ ಚಂದ ಅನ್ಸಾತೈತಿ. ನಾನು ಪ್ಯಾರಾಗ್ಲೈಡಿಂಗ್ ಮಾಡಿ ನಾನು ಬರ್ಡ್ ಗತಿ ಹಾರಾಡ್ತೀನಿ. ಓ ಮೈ ಗಾಡ್, ಹೆಂಗೆ ಅನ್ನಿಸ್ಬಾರ್ದು ಅದನ್ನು. ಅಯ್ಯೋ, ವೇಟ್ ಮಾಡೋಕ್ಕಾಗಲ್ಲ ನನಗೆ. ಓಕೆ, ಇಷ್ಟು ಮ್ಯಾಲೆ ಬಂದ್ವಿ ನಾವು. 5 to 7 minutes ಗೊಂಡೋಲ ರೈಡ್ ಆಗಿದ್ದು ನಾವು ಒಂದು ಸ್ಟೇಷನಿಗೆ ಬಂದ್ವಿ. ವರ್ಬಿಯರ್ ಸ್ಟೇಷನ್, ವರ್ಬಿಯರ್ ವಿಲೇಜ್ ಇದು. ನಾವು ಲೇರ್ ರುನೆಟ್ಟಿಗೆ ಹೋಗ್ಬೇಕು ಪ್ಯಾರಾಗ್ಲೈಡಿಂಗ್ ಮಾಡಕ್ಕೆ. ಸೊ ಇದು ವರ್ಬಿಯರ್ ವಿಲೇಜ್. ಇಲ್ಲಿಂದ ಗೊಂಡೋಲ ಚೇಂಜ್ ಮಾಡಿ ಬೇರೆ ಗೊಂಡೋಲ ತೊಗೊಂಡು ಹೋಗ್ಬೇಕು. ಈ ವರ್ಬಿಯರ್ ವಿಲೇಜ್ನೊಳಗೆ ರೆಸಾರ್ಟ್ಸ್, ಹೋಟೆಲ್ಸ್, ರೆಸ್ಟೋರೆಂಟ್ಸ್, Airbnb ಎಲ್ಲ ಇರ್ತಾವೆ. ಇದೊಂದು ಹಾಲಿಡೇ ಡೆಸ್ಟಿನೇಷನ್ ಆ್ಯಂಡ್ ವಿಂಟರ್ ಡೆಸ್ಟಿನೇಷನು ಹೌದು. ವಿಂಟರ್ ಡೆಸ್ಟಿನೇಷನ್ ಅಂದ್ರೆ ಸ್ಕೀ ರೆಸಾರ್ಟ್ಸ್ ಅದಾವಿಲ್ಲಿ. ನಿಮ್ಗೆ ಯಾರಿಗಾರ ಮೌಂಟೇನ್ದಾಗ ಬಂದಿರೋದಿತ್ತಂದ್ರೆ ಈ ವರ್ಬಿಯರ್ದಾಗ ಬಂದಿರ್ಬೋದು. ವಿಂಟರ್ದಾಗ ಮಸ್ತ್ ಇರ್ತೈತಿ. ಸ್ಕೀಯಿಂಗ್ ಮಾಡೋರಿದ್ರ ಅದನ್ನು ಮಾಡ್ಬೋದು. ಇಲ್ಲಿ ಬಂದ್ರೆ ಅಮೇಝಿಂಗ್ ಇರ್ತೈತಿ ವರ್ಬಿಯರ್ದೊಳಗೆ. ನಿಮ್ಗೆ ಸ್ಕೀಯಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ರೆ ಅಟ್ಲೀಸ್ಟ್ 3-4 months ಅಡ್ವಾನ್ಸ್ ಸ್ಕೀಯಿಂಗ್ ಸ್ಕೂಲ್ಗೆ ಬುಕ್ ಮಾಡ್ಕೋಬೇಕು. ಆ್ಯಂಡ್ ಅಕೊಮಡೇಷನ್ ಕೂಡ ವೆಲ್ ಇನ್ ಅಡ್ವಾನ್ಸ್ ಮಾಡಬೇಕು. ಇಲ್ಲ ಅಂದ್ರೆ ಸೀಟ್ ಸಿಗಂಗಿಲ್ಲ. ಅಕೊಮಡೇಷನ್ ಹೆವಿ ಕಾಸ್ಟ್ಲಿ ಆಗ್ತಾವೆ. ಅಟ್ಲೀಸ್ಟ್ 3 months ಅರ್ಲಿ ಆದ್ರೂ ಪ್ಲಾನ್ ಮಾಡ್ರಿ ನೀವು. ಅದು ಫಸ್ಟ್ ಸ್ಟೇಷನ್ ವರ್ಬಿಯರ್ ವಿಲೇಜ್ ನೋಡಿದ್ವಲ್ಲ, ಅದು 1531 meter ಹೈ ಅಬೋವ್ ದ ಸೀ ಲೆವೆಲ್ ಐತಿ. ವರ್ಬಿಯರ್ ಒನ್ ಆಫ್ ದ ಸ್ಕೀಯಿಂಗ್ ಡೆಸ್ಟಿನೇಷನ್ ಇನ್ ಫ್ರೆಂಚ್ ಪಾರ್ಟ್ ಆಫ್ ಸ್ವಿಟ್ಜರ್ಲ್ಯಾಂಡ್. ನಾವು ನಮ್ಮ ಸ್ಟಾಪ್ ರೀಚ್ ಆದ್ವಿ, ಲೇರ್ ರುನೆತ್. ಇದು 2200 meter ಹೈ ಅಬೋವ್ ದ ಸೀ ಲೆವೆಲ್ ಐತಿ. ಇನ್ನ ಮ್ಯಾಲೆ ಹೋಗ್ಬೋದು, ಅಲ್ಲಿ ಕಾಣಿಸ್ತಾವ ನೋಡಿ ನಿಮಗೆ ಕೇಬಲ್ ಕಾರ್ಸ್. ಸೊ ಅದ್ರೊಳಗೆ ಹೋಗ್ಬೋದು. ಅದು ಮೌಂಟ್ ಫೋರ್ಟಿಗೆ ಹೋಗ್ತೈತಿ, ಅದೇ ಸಮಿಟ್ ಇರೋದಲ್ಲಿ. ಇಟ್ಸ್ ರಫ್ಲಿ ಅರೌಂಡ್ 3330 meter ಹೈ ಅಬೋವ್ ದ ಸೀ ಲೆವೆಲ್ ಐತಿ.
ಇಲ್ಲಿ ನೋಡ್ರಿ ಮೌಂಟೇನ್ ಬೈಕರ್ಸ್ ಅದಾರ ಕ್ರೇಜಿ. ಇಲ್ಲಿ ಮಕ್ಳಿಗೆ ಯಾವ್ದಾರ ಸೀಸನ್ ಇರ್ಲಿ ಏನಾರ ಒಂದು ಆಕ್ಟಿವಿಟಿ ಮಾಡಿಸತಾರ, ಲೈಕ್ ಸ್ಕೀಯಿಂಗ್ ಮತ್ ರಿಲೇಟೆಡ್ ವಿಂಟರ್ ಆಕ್ಟಿವಿಟೀಸ್ ಇನ್ ವಿಂಟರ್, ಲೇಟ್ ಸ್ಪ್ರಿಂಗ್ ಟು ಫುಲ್ ಸಮ್ಮರ್ದಾಗ ಬೈಕಿಂಗ್, ಮೌಂಟೇನ್ ಬೈಕಿಂಗ್, ಹೈಕಿಂಗ್, ಪ್ಯಾರಾಗ್ಲೈಡಿಂಗ್, ಇನ್ನೂ ಏನೇನೋ ಅದಾವ. ಕಂಪಲ್ಸರಿ ವೀಕೆಂಡ್ ಫ್ಯಾಮಿಲಿ ಹೈಕಿಂಗ್ ಅವ್ರದ್ದು ರುಟೀನ್. ಇಟ್ಸ್ ಲೈಕ್ ಟ್ರೆಡಿಷನ್. ನಾವ್ ಹೆಂಗ ಒನ್ಸ್ ಇನ್ ಅ ವೀಕ್ ಗುಡಿಗೆ ಹೋಗ್ತಿವಲ್ಲ, ಹಂಗ ಅವ್ರ ಚರ್ಚ್ ಪ್ಲಸ್ ಹೈಕಿಂಗ್ ಖಾಯಮ್ ಅಂಡ್ ವಿಂಟರ್ದಾಗ ವಿಂಟರ್ ಆಕ್ಟಿವಿಟೀಸ್ ಅಂದ್ರು ಖಾಯಮ್ ಅವ್ರದ್ದು. ಸೊ ಆ್ಯಕ್ಚುಲಿ ಆ್ಯಸ್ ಐ ನೋ, ಸ್ವಿಸ್ ಪೀಪಲ್ ಏನು ಅಂದರೆ ಮಕ್ಕಳು ಸ್ಕೂಲ್ ಸಂಬಂಧ ಅರ್ಬನ್ ಏರಿಯಾಸ್ದಾಗ ರೆಂಟೆಡ್ ಹೌಸ್ನಾಗ ಇರ್ತಾರೆ ಆ್ಯಂಡ್ ದೇ ಹ್ಯಾವ್ ಓನ್ ಹೌಸ್ ಇನ್ ಮೌಂಟೇನ್ಸ್ದಾಗ. ಸೊ ಅವರಿಗೆ ವಿಂಟರ್ದಾಗ ಅದು ಇಲ್ಲ ಹಿಂಗೆ ಸಮ್ಮರ್ದಾಗ ಬಂದಿರಾಕ ಈಸಿ ಆಗ್ಬಿಡ್ತೈತಿ. ಎಷ್ಟು ಮಸ್ತ್ ಅಲ್ಲ ಮೌಂಟೇನ್ದಾಗ ಇರೋದು. ವಿಂಟರ್ದಾಗ ಸ್ವಲ್ಪ ಕಷ್ಟ. ಈ ಸ್ವಿಸ್ ಮಂದಿಗಂತರೂ ರುಟೀನ್ ಅದು. ಇಟ್ಸ್ ಲೈಕ್ ಒನ್ಸ್ ಇನ್ ಅ ವೀಕ್ ಸೆಲ್ಫ್ ಕೇರ್ ರುಟೀನ್ ಆ್ಯಂಡ್ ದೇ ಫಾಲೋ ಇಟ್ ಆ್ಯಕ್ಚುಲಿ. ಹಂಗ ಸಮ್ಮರ್ದಾಗ ಆ ಅರ್ಬನ್ ಏರಿಯಾದಾಗ ಇರೋದಕ್ಕಿಂತ ದೇ ಲವ್ ಅಂಡ್ ಎಂಜಾಯ್ ಮೌಂಟೇನ್ದಾಗ ಇರಾಕ್ ಅಂಡ್ ಈ ಆಕ್ಟಿವಿಟೀಸ್ನೆಲ್ಲ ಮಾಡಾಕ ಕ್ರೇಜಿ ಅಂದ್ರೆ ಕ್ರೇಜಿ ಅದು. ನೀವು ಎಲ್ಲಾದ್ರೂ ಮೌಂಟೇನ್ ಬೈಕಿಂಗ್, ಪ್ಯಾರಾಗ್ಲೈಡಿಂಗ್, ಒಟ್ ಮೌಂಟೇನ್ ಆಕ್ಟಿವಿಟೀಸ್ ಎಲ್ಲಾರ ಮಾಡಿದ್ರೆ ನಂಗೆ ಕಮೆಂಟ್ ನೊಳಗೆ ತಿಳಿಸ್ರಿ, ಎಲ್ಲಿ ಮಾಡಿರಿ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಂತಂದು. You taught me how to ride the wind, how to lose but always grin. Your hands were rough but full of care, the kind of love beyond compare. Dad, you're the star that lights my way, a gentle guide when skies turned gray. ನಮ್ಮ ಪ್ಯಾರಾಗ್ಲೈಡಿಂಗ್ ಅಸಿಸ್ಟೆಂಟ್ಸ್ ಬಂದಾರ, ಕೆಳಗೆ ಹೊಂಟೇವ್ ನಾವು. ಅಲ್ಲಿ ಓಪನ್ ಏರಿಯಾದಾಗ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರ. ಓಪ್ 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 ಶ್ವೇತಾ, ಅಲ್ಲಿ ರೋಡ್ ಚಂದಂಗ್ ಮಾಡ್ಯಾರ, ಅಲ್ಲಿಂದ ಹೋಗು. ಇಲ್ಲೊಂದು ಸೈಕಲ್ ಶಾಪು ಐತಿ. ನಾವ್ ಇಲ್ಲಿ ಬೇಕಿದ್ರೆ ಸೈಕಲ್ ರೆಂಟ್ ಮಾಡ್ಕೊಂಡು ಇಲ್ಲಿಂದ ಬೈಕಿಂಗ್, ಮೌಂಟೇನ್ ಬೈಕಿಂಗ್ ಮಾಡೋದಿತ್ತಂದ್ರೆ. ಓ ವಾವ್, ಇಟ್ಸ್ ಬ್ಯೂಟಿಫುಲ್. ಜಸ್ಟ್ ಎಂಜಾಯ್ ದಿಸ್ ವ್ಯೂ ಗೈಸ್. ಓ ಮೈ ಗಾಡ್, ನೋಡ್ರಿ ಇಲ್ಲಾಗ್ಲೇ ಪ್ಯಾರಾಗ್ಲೈಡಿಂಗ್ ಮಾಡತ್ತಾರ. ಹಿಂಗೆ ಇಬ್ಬರು ಕಾಣತ್ತಾರ, ಟ್ಯಾಂಡಮ್ ಪ್ಯಾರಾಗ್ಲೈಡರ್ಸ್ ಅಂತ. ಅಸಿಸ್ಟೆಂಟ್ಸ್ ಒಬ್ರು ಕಸ್ಟಮರ್. ಅಮೇಜಿಂಗ್. So right now we're going paragliding, and as you can see there, they're setting it up, and we're going in one of those three. So yeah, I'm so excited. Are you excited? ಇಲ್ಲಿ ಓಪನ್ ಸ್ಪೇಸ್ದಾಗ ಎಲ್ಲ ಸೆಟಪ್ ಮಾಡಾಕತ್ತಾರ. ಆ್ಯಂಡ್ ನಮ್ಮ ಅಸಿಸ್ಟೆಂಟ್ಸ್ 2 ಬ್ರದರ್ಸ್ ಆ್ಯಂಡ್ ಒಬ್ಬನ ಫ್ರೆಂಡ್ ಬಂದಾರ, ಬಿಕಾಸ್ ನಾವು 3 ಜನ ಅದೇವಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಹಕ್ಕಿಯಂತೆ ಆಕಾಶದಲ್ಲಿ ತೇಲಾಡುತ್ತಿರುತ್ತೀವಿ. Hello! I'm like a bird!
ಗೈಸ್, ದಿಸ್ ಈಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಹೇಳಕ್ಕೆ ವರ್ಡ್ಸ ಇಲ್ಲ ನನಗೆ. ಇದನ್ನು ಜಸ್ಟ್ ನೀವು ಎಂಜಾಯ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಓ ಮೈ ಗಾಡ್, ಎಷ್ಟು ಖುಷಿ ಆಗತೈತ್ ನನಗೆ. ಕಾಂಟ್ ಕಂಟ್ರೋಲ್, ಚೀರಾಡಿ ಜಿಗದಾಡಿ ಉಳ್ಳಾಡ್ಬೇಕನ್ಸಾಗತ್ ಬಿಟ್ಟೈತ್ ನನಗೆ. ಅಷ್ಟು ಹ್ಯಾಪಿ ಆಗ್ಬಿಟ್ಟೆ ನಾನು. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಇದನ್ನ. ವಾವ್. ಸಮ್ 20 ಮಿನಿಟ್ಸ್ ಫ್ಲೈಟ್ ಇತ್ತು. ಸ್ವರ್ಗದಾಗ ತೇಲಾಡ್ದಂಗೆ ಆಗ್ಬಿಡ್ತು ನನಗಂತೂ. 20 ಮಿನಿಟ್ಸ್ ಅನ್ನಿಸ್ಲಿಲ್ಲ. ಈಗ ಹೊತ್ತು ಹಿಂಗೆ ಇಳ್ದಂಗೆ ಆಯ್ತು ನಂಗೆ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಹೊತ್ತು ಇರೋದಿತ್ತಲ್ಲೇ. ನಿಮಗೂ ಇಂಟ್ರೆಸ್ಟ್ ಇದ್ರೆ ನಂಗೆ ಕಮೆಂಟ್ ಮಾಡಿರಿ ಡೀಟೇಲ್ಸ್ ಅಂತ. ನಾ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೇನೆ. ಈಗ ಲಂಚ್ ಮಾಡಿ ಹೆಗ್ಡೋನ್ ಹೋಗೋ ಪ್ಲಾನ್ ಮಾಡೀವಿ. ನಮಗೆ ಲಂಚಿಗೆ ಸಿಕ್ಕಿದ್ದು ಕುಸ್ಕುಸ್, ಸ್ಯಾಲ್ಮನ್, ವೆಜಿಟೇಬಲ್ಸ್ ಆ್ಯಂಡ್ ಫ್ರೆಶ್ ಜ್ಯೂಸ್. ಮಸ್ತ್ ಲಂಚ್ ಮಾಡಿ ಹೆಗ್ಡೋನ್ ಹೊಂಟೇವಿ. ಇಲ್ಲಿ ಸ್ವಲ್ಪ ರೋಡ್ ಐತಿ, ಚಲೋ ಐತಿ ಈಗ ಬಿಗ್ನಿಂಗ್ದಾಗ. ನೋಡ್ರಿ ವ್ಯೂ ಇಲ್ಲಿಂದ ಹೆಂಗೈತಿ. ಈ ವ್ಯೂ ಫುಲ್ ನೋಡ್ಕೋತ ಎಂಜಾಯ್ ಮಾಡ್ಕೋತ ಹೆಗ್ಡೋನ್ ಹೋಗೋಣ. ಲೆಟ್ಸ್ ಗೋ. ಈ ಸುಂದರವಾದ ಮೌಂಟೇನ್ಸ್, ವ್ಯಾಲಿ, ಸ್ಮಾಲ್ ವಿಲೇಜ್, ಅದರೊಳಗಿರೋ ವುಡನ್ ಹೌಸಸ್, ಅವ್ಕೆ ಶಾಲೆ ಅಂತ ಇರ್ತಾರೆ ಇಲ್ಲಿ. ಅದನ್ನಷ್ಟು ಎಂಜಾಯ್ ಮಾಡ್ಕೊಂತ ಇದ್ರೆ ಇಟ್ಸ್ ಲೈಕ್ ಅ ಥೆರಪಿ. ಆ್ಯಂಡ್ ಬರ್ಡ್ಸ್ ಚಿರ್ಪಿಂಗ್, ಮೈ ಗಾಡ್. ಕವ್ ನೋಡ್ರಿ, ಇಲ್ಲೇ ಹೋಗಿ ತಂಪ್ಕೊಂಡು ಬಿಡ್ಬೇಕನ್ಸಾಕತ್ತೈತಿ. ಆ್ಯಂಡ್ ಅದ್ರದ್ದು ಬೆಲ್ ಡಣ್ 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 ಡಣ್. ಅವು ಇಲ್ಲದಾವ ಅಂತಂದ್ರೆ ಎಷ್ಟೋ ದೂರದ ಮಟ್ಟ ಅದ್ರದ್ದು ಸೌಂಡ್ ಕೇಳಿಸ್ತೈತಿ. ಹುಡುಕ್ಬೇಕು ನಾವು ಕವ್ ಎಲ್ಲದಾವ ಅಂತಂದು. ಅದು ನಮ್ಗೆ ಇಲ್ಲೇ ಸಿಕ್ಕೈತೆ. ಒಂದು ವೇನಾಗ ಅದಾವು. ವಾವ್, ಎಷ್ಟು ಆರಾಮ ಅದ್ರ ಜೀವನ. ಹುಲ್ ತಿನ್ನೋದು, ಹೋಗಿ ಶೆಡ್ನಾಗ ಮುಕ್ಕೊಳ್ಳೋದು ಅಷ್ಟೇ. ಆಮೇಲೆ ಹಾಲು ಕೊಡ್ತಾವೆ ಅಫ್ಕೋರ್ಸ್. ಸ್ವಿಸ್ ಕವಾಗ ಹುಟ್ಟಬೇಕಲ್ಲ. ಪಾಪ ಎಷ್ಟು ಹುಳಾಕ್ ಕುಂದಿರ್ತಾವ ಅದ. ಕೆಳಗೆ ಬಂದ್ವಿ. ಇಲ್ಲಿಂದ ಟ್ರೈನ್ ಸ್ಟೇಷನ್ ಹುಡ್ಕಾಕತ್ತೀವಿ. ಆಕ್ಚುಲಿ ಭಾರಿ ಸ್ಟೀಪ್ ಇತ್ತು ಬರೋ ಮುಂದೆ. ಜಾಸ್ತಿ ರೆಕಾರ್ಡ್ ವಿಡಿಯೋ ಮಾಡಕ್ ಆಗ್ಲಿಲ್ಲ ನನಗೆ. ಇಲ್ಲಿಂದ ಟ್ರೈನ್ ಸ್ಟೇಷನ್ ಹುಡ್ಕಾಕತ್ತೀವಿ. ಎಂಜಾಯ್ ಮಾಡ್ರಿ ಮೊದ್ಲು. ಗೈಸ್, ಇದಾಗಿತ್ತು ಇವತ್ತಿನ ನಮ್ಮ ಪ್ಯಾರಾಗ್ಲೈಡಿಂಗ್ ಅಡ್ವೆಂಚರ್ ಇನ್ ಸ್ವಿಸ್ ಆಲ್ಪ್ಸ್. ನಿಮಗೆಲ್ಲ ಮಸ್ತ್ ಮಜಾ ಬಂತು ಅನ್ಕೊಂತೀನಿ. ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೂ ಬಹಳ ಅಡ್ವೆಂಚರ್ ಆ್ಯಂಡ್ ಬೇರೆ ಬೇರೆ ದೇಶನ ನೋಡಬೇಕು ಅಂದ್ರೆ ನನ್ನ ದೇಶ ಸುತ್ತಿ ನೋಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬ್ಯಾಡ್ರಿ. ಥ್ಯಾಂಕ್ ಯು, ಬಾಯ್. ಟ್ರೈನ್ ಕ್ಯಾಚ್ ಮಾಡ್ಬೇಕೀಗ.